ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ, ಮಾಧ್ಯಮದವ್ರಿಗೆ ಹಾಗೂ ಪತ್ರಿಕಾ ಮಿತ್ರರಿಗೆ. ತುಂಬ ಬೇಸ ಇದೆಯಾ ವಾಯ್ಸು? ಇಲ್ಲ ಇಲ್ಲ, ನನಗೆ 9 ಗಂಟೆಗೆ ಬಂದಿದ್ದೀವಿ, ಮಾತಾಡ್ತಾನೆ ಇದ್ದೀವಿ. ಸೊ ಹಂಗಾಗಿ ಸ್ವಲ್ಪ ನಾವು ನಮಗೆಲ್ಲ ಹಳೆ ಪರಿಚಯನೇ, ಸ್ನೇಹದಲ್ಲೂ ಮತ್ತು ಕೆಲಸದಲ್ಲೂ. ಯಾಕೆಂದರೆ ಎಲ್ಲರ ಜೊತೆ 3 4 ಸಿನಿಮಾ ಮಾಡಿದ್ವಿ. ಇವರಿಬ್ಬರ ಜೊತೆ ಫಸ್ಟ್ ಸಿನಿಮಾ 24ನೇ ತಾರೀಕು ಎಲ್ಲರೂ ಹೇಳಿದ್ದಾರೆ. ಈಗ ನಮ್ಮ ಚಿತ್ರದ ಬಗ್ಗೆ ಆಲ್ರೆಡಿ 24ನೇ ತಾರೀಕು ಬಿಡುಗಡೆ ಆಗ್ತಿದೆ. ದಯಮಾಡಿ ಎಲ್ಲರೂ ನಮ್ಮ ಚಿತ್ರಕ್ಕೆ ಸಹಕರಿಸಿ, ಬೆಂಬಲಿಸಿ. 24ನೇ ತಾರೀಕು ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ಬಂದು ನಮ್ಮ ಸಿನಿಮಾನ ನೋಡಿ ನಮ್ಮ ತಂಡಕ್ಕೆ ಹರಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು. ಸಿನಿಮಾದಲ್ಲಿ ಎಷ್ಟು ತರಲೆ ಮಾಡಿದ್ದೀರಾ ಅಂತ ಕೇಳ್ತಾರೆ. ಖಂಡಿತವಾಗ್ಲೂ ಮಾಡಿರ್ತೀವಿ. ಯಾಕೆಂದರೆ ತರಲೆ ಟೀಮೇ ನಮ್ಮದು. ಒಂದು ಅಮಾಯಕರಲ್ಲಿ ಉಟ್ಕೊಳ್ಳೋಂಥ ಒಂದು ಸಣ್ಣ ಪುಟ್ಟ ತರಲೆಗಳು ಆ ಥರದ್ದು. ಸೊ ತರಲೆಗೆ ನನಗೆ ಎಲ್ಲಿ ಇನ್ನೇನು DC ಕ್ಯಾರೆಕ್ಟ್ರ್ ಕೊಡ್ತಾರೆ ಸರ್, ತರಲೆ ಕ್ಯಾರೆಕ್ಟ್ರೆ. ಸೊ ಇಡೀ ಸಿನಿಮಾದಲ್ಲಿ ತರಲೆಗೇನು ಮೋಸ ಇಲ್ಲ, ಎಲ್ಲನೂ ಇದೆ. ಅವಾಗವಾಗ ಸರ್ಪ್ರೈಸ್ ಎಲಿಮೆಂಟ್ಸ್ ಬರ್ತಾ ಇರುತ್ತೆ, ಅವಾಗವಾಗ ಭಯ ಹುಡ್ಸುತ್ತೆ, ಅವಾಗವಾಗ ಕಾತುರತೆನ ಪಟ್ಕೊಳ್ಳುತ್ತೆ, ಅವಾಗವಾಗ ಆದಷ್ಟು ನಗ್ಸುತ್ತೆ. ಇನ್ನು ಸ್ವಲ್ಪ ಚಂದ ಕಾಣಿಸ್ಬೇಕು ಅಂದರೆ ಇವರಿಬ್ಬರು ಅವಾಗವಾಗ ಕಾಣಿಸ್ತಿರ್ತಾರೆ. ಸೊ ಎಲ್ಲನೂ ಸೇರಿರೋಂಥ ಒಂದು ಫ್ಯಾಮಿಲಿ ನೋಡೋವಂಥ ಚಿತ್ರ. ಇಲ್ಲ ಸರ್, ಒಂದ್ಸಲ ಬಂದಿರೋದಕ್ಕೆ 1 ವಾರ ಪ್ರಾಕ್ಟೀಸ್ ಮಾಡಿದ್ದೀನಿ. ಇನ್ನು ಅವಾಗವಾಗ ಬಂದಿದ್ರೆ ಸಾಧ್ಯನೇ ಇಲ್ಲ ಬಿಡ್ರಿ. ಒಂದೇ ಸಲ ಸರ್, ಅದು ಕ್ಲೈಮ್ಯಾಕ್ಸಲ್ಲಿ ಬರೋಂಥದ್ದು. ಅದು ಅಲ್ಲ, ಎಲ್ಲ ಒಟ್ಟಿಗೆ ಇದ್ವಲ್ಲ, ಎಲ್ಲ ಒಟ್ಟಿಗೆ ಇದ್ವಿ. ಓಕೆ, ಧನ್ಯವಾದಗಳು ಚಿಕ್ಕಣ್ಣ ಅವರಿಗೆ. ಸ್ವಲ್ಪ ಈ ಕಡೆ ಸೆಂಟರ್ ಬಂದ್ಬಿಡಿ. ಓಕೆ, ನೀವು ಏನು ಸೀರಿಯಸ್ ಲವರ್ ಅಂತ ಹೇಳಿದ್ರು ರಘು ಸರ್. ಪ್ರತಿಯೊಂದು ಪಾತ್ರಕ್ಕೂ ಏನೋ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಕ್ರಿಯೇಟ್ ಆಗಿದೆ. ಏನು ಹೇಳ್ತೀರಾ? 24ಕ್ಕೆ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಸಿನಿಮಾ ಸೈಡ್ ಭಯ. ಅಕ್ಕಿರಾದ ನಂತರ ಆಚೆ ಬ್ಯಾನರಲ್ಲಿ ಮಾಡೇ ಇಲ್ಲ ನಾನು. ಎಲ್ಲ ನನ್ನ ಸ್ನೇಹಿತರು, ನಾವು ಒಗ್ಗೂಡಂಗೆ ಮಾಡ್ತಾ ಇದ್ದಿದ್ದು. ಸೊ ಹಿಂಗೆ ಮೋಹನ್ ಸರ್ ಬಂದು ನನಗೆ ಕತೆ ಹೇಳಿದಾಗ ಅಗೇನ್ ವಾಸ್ ಇನ್ ಕನ್ಫ್ಯೂಷನ್. ದೊಡ್ಡ ಪ್ರೆಷರ್ ವಾಸ್ ಫ್ರಮ್ ದ ಮೈ ಫ್ರೆಂಡ್ಸ್. ಇಲ್ಲ ನೀನು ಮಾಡ್ಗುರು, ಆಚೆ ಹೋಗಿ ಮಾಡು ಅಂತ. ಸೊ ಆಚೆ ಮಾಡಿ ಅದೇ ಅಕ್ಕಿರಾದ ನಂತರ ಮಾಡ್ತಿರೋ, ಅದೇ ಆಚೆ ಬ್ಯಾನರ್ ನಾನು ಸೈನ್ ಮಾಡ್ತಿರೋ ಸಿನಿಮಾ. ಇವಾಗ ಆರಾಮಾಗಿ ಮಿಸ್ ಆಗಿರ್ಬೋದು. ನಂದೆಲ್ಲ ನನ್ನ ಫ್ರೆಂಡ್ಸು ನಾವು ಸೇರಿ ಊಟಾಗಿ ಮಾಡ್ತಿದ್ದು. ಸೊ ಒನ್ಲಿ ಬಿಲೀಫ್ ವಾಸ್ ಆನ್ ಚಂದ್ರಮೋಹನ್ ಸರ್. ಕತೆ ಹೇಳಿದಾಗ ಸ್ಟ್ರೈಕ್ ಆಯಿತು. ಅದೇ ಹಾಗೆ ಹೇಳಿದಾಗೆ ರಘುವಣ್ಣ ಮಾಡ್ತಿದ್ದಾರೆ, ಚಿಕ್ಕು, ಗುರು, ಅರ್ಚನಾ, ಶರಣಿ ಎಲ್ಲರೂ ಒಂದು ಓಕೆ ಕಾಂಬಿನೇಷನ್ ಸೆಟ್ ಆಗ್ತಿದೆ. ಓಕೆ, ನನ್ನ ತನ ಬಿಟ್ಟು ಒಂದು ಬೇರೆ ಥರ ಒಂದು ಪಾತ್ರ, ಯು ನೆವರ್ ನೋ ಯಾವುದು ವರ್ಕೌಟ್ ಆಗುತ್ತೋ ಏನು ಅಂತ ಗೊತ್ತಿಲ್ಲ. ಸೊ ಮೋಹನ್ ಸರ್ ಬಂದು ಕತೆ ಹೇಳಿದಾಗ ಆ್ಯಸ್ ಎನ್ ಆಡಿಯನ್ಸ್ ಕೇಳಿದಾಗ ನಮ್ಗೆ ಅದು ಸ್ಟ್ರೈಕ್ ಆಯಿತು, ಇದು ವರ್ಕೌಟ್ ಆಗುತ್ತೆ ಅಂತ. ಕಂಪ್ಲೀಟ್ಲಿ ನನ್ನ ಜಾನರ್ ಅಲ್ಲದೆ ಇದ್ರು, ಬಟ್ ಮೋಹನ್ ಸರ್ ವಾಸ್ ಆಲ್ರೆಡಿ ಪ್ರೂವ್ಡ್ ಅವ್ರ ಪ್ರೀವಿಯಸ್ ಸಿನಿಮಾದಲ್ಲಿ. ಸೊ ಕಂಪ್ಲೀಟ್ಲಿ ಆಸ್ ಎ ಸರೆಂಡರ್ಡ್ ಟು ಹಿಮ್. ಎಲ್ಲ ಕ್ರೆಡಿಟ್ ಗೋಸ್ ಟು ಮೋಹನ್ ಸರ್. ಸೊ ಥ್ಯಾಂಕ್ ಯು ಸರ್. ಆ್ಯಂಡ್ ರಾಜು ಸರ್, ಮೊದಲನೇ ಸಿನಿಮಾ. ಯೂಶಲಿ ಫೈಟ್ ಮಾಡುವಾಗ ನಾವೇ ಹೇಳಿದೆ ಸರ್, ಸ್ವಲ್ಪ ನೋಡ್ಕೊಳ್ಳಿ ಸರ್, ಬಜೆಟು ತೀರಾ ಹೋಗ್ತಾರೆ. ಅವರೆಲ್ಲೂ ಏನೋ ಆ ಲಿಮಿಟೇಷನ್ ಇಟ್ಕೊಳ್ಳಿ, ಪರವಾಗಿಲ್ಲ ನಾನು ಮಾಡ್ತೀನಿ, ಎಷ್ಟಾದರೂ ಪರವಾಗಿಲ್ಲ ನಾನು ಮಾಡ್ತೇನೆ ಸರ್, ನಿಮಗೆ ಒಳ್ಳೇದಾಗಲಿ ಸರ್. ಈತ ತುಂಬ ಸಿನಿಮಾಗಳು ಮಾಡ್ಕೊಂಡು ಹೋಗಿ. ಆ್ಯಂಡ್ ವರ್ಕಿಂಗ್ ವಿತ್ ಚಿಕ್ಕು ಜೊತೆ ನಾನು ಆಲ್ರೆಡಿ ಮಾಡಿದೆ, ರಘುವಣ್ಣ ಜೊತೆ ಮಾಡಿದೆ, ಗುರು ಜೊತೆ ಫಸ್ಟ್ ಕಾಂಬಿನೇಷನು. ಆ್ಯಕ್ಚುಲಿ ನಮ್ಮ ಗ್ಯಾಂಗಲ್ಲಿ ಗುರು ಇಲ್ಲ ಅಂದಿದ್ರೆ ಫುಲ್ ಡಲ್ ಹೊಡೆದು ಬಿಡ್ತಾ ಇದ್ವಿ. ಗುರು ಇಸ್ ಅ ಮೋಸ್ಟ್ ಎಂಟರ್ಟೈನಿಂಗ್ ಆಫ್ ಸ್ಕ್ರೀನ್, ಆನ್ ಸ್ಕ್ರೀನ್, ಎವ್ರಿಥಿಂಗ್. ನಮ್ಗೆ ಒಳ್ಳೆ ಮಜಾ ಕೊಡ್ತಿದ್ದೆ ಗುರು ನಂದನು. ಅರ್ಚನಾ ಜೊತೆ ವಾಸು ನಾನು ಮಾಡಿದೆ, ಶರಣ್ ಅವ್ರ ಜೊತೆ 2 ಸೀನ್ ಇತ್ತು. ಇಟ್ ವಾಸ್ ಅ ಗುಡ್ ಆ್ಯಂಡ್ ಥ್ಯಾಂಕ್ಸ್ ಲಾಟ್. ಆ್ಯಂಡ್ ಸರ್ ಯು ಕಂಪೋಸ್ಡ್ ರಿಯಲಿ ಗುಡ್ 2 ಸಾಂಗ್ಸ್. ತುಂಬ ಚೆನ್ನಾಗಿದೆ. ಆ್ಯಂಡ್ ಸತ್ಯವರಾಗಿರ್ಬೋದು ಮತ್ತು ಕ್ಯಾಮ್ರಾಮನ್ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ಗೂ ಆಲ್ವೇಸ್ ಎ ಟೆಕ್ನಿಷಿಯನ್ಸ್ ಆರ್ ದ ಪಿಲ್ಲರ್ಸ್ ಫಾರ್ ದ ಫಿಲ್ಮ್. ಅಂದರೆ ನಾವು ಆಸ್ ಅನ್ ಆರ್ಟಿಸ್ಟ್ ಮಾಡಿ ಹೋಗ್ಬಿಡ್ತೀವಿ. ನಾನು ಫಸ್ಟ್ ಕಾಪಿ ನೋಡಿಲ್ಲ, ಬಟ್ ಹಿಂದೆ ಅವರು ಎಷ್ಟು ಶ್ರಮ ಪಟ್ಟಿರ್ತಾರೆ. ಇದು ಬ್ಯಾಕ್ಗ್ರೌಂಡ್ ಸ್ಕೋರ್ ಆನಂದ್ ಮಾಡಿದ್ದಾರೆ. ಸೊ ಎಲ್ಲರ ಶ್ರಮನೂ ಚೆನ್ನಾಗಾಗಲಿ. 24ನೇ ತಾರೀಕು ಎಲ್ಲರಿಗೂ ಒಳ್ಳೇದಾಗಲಿ.
ಸ್ಪೆಷಲಿ ಕಾಂತರಾಜ್ ಸರ್ಗೆ ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಗಂಭೀರವಾದ ಪಾತ್ರನೇ ಸರ್, ಬಟ್ ಸಿಚುವೇಶನಲ್ ಕಾಮಿಡಿ ಇರುತ್ತೆ. ಗಂಭೀರವಾದ ಪಾತ್ರ ಅಂದ ಕೂಡಲೇ ಮತ್ತೆ ತುಂಬ ಏನೋ ಸೀರಿಯಸ್ ಆಗಿ ಎಲ್ರಿಗೂ ಇದೆ ಸರ್, ಈಕ್ವಲ್ ಇದಿದೆ. ಫೈಟ್ಸ್ ಅಂದ್ರೆ ಇಡೀ ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಒಂದು ಸನ್ನಿವೇಶದಿಂದ ಹೋಗುವಂಥ ಒಂದು ಕ್ಲೈಮ್ಯಾಕ್ಸ್ ಆಲ್ಮೋಸ್ಟ್ ಒಂದು ಪೋರ್ಷನ್ ಆಫ್ ದ ಫಿಲ್ಮ್ ವಿಲ್ ಟೇಕ್ ದ ಟ್ವಿಸ್ಟ್ ಅನ್ನೋ ಒಂದು 15 ನಿಮಿಷ ಇರುತ್ತೆ ಒಂದು ಪೋರ್ಷನ್ನು, ಅದರಲ್ಲೇ ಮೇಜರ್ ಎಲ್ಲನೂ ಇರೋದು. ಥ್ಯಾಂಕ್ ಯು. ಧನ್ಯವಾದಗಳು. ಗುರು ಸರ್ ಮಾತಾಡ್ತಾರೆ. ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಎರಡು ಕಡೆನೂ ಎಂಟರ್ಟೈನಿಂಗ್ ಆಗಿದ್ರಿ ಅಂದ್ರು. ಇವಾಗ ಶೇಡ್ಸ್ ಹಾಕಿಲ್ಲ? ಇಲ್ಲ, ಸರಿ ಆಯ್ತು. ಸ್ವಲ್ಪ ಹಾಕ್ಲಾ? ಇಲ್ಲ ಪರವಾಗಿಲ್ಲ. ಸ್ವಲ್ಪ ಎಲ್ಲರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಹಾಗೂ ನಮ್ಮ ಚಿತ್ರತಂಡದ ಪ್ರೊಡ್ಯೂಸರ್ ಕಾಂತರಾಜ್ ಸರ್. ತುಂಬ ಖುಷಿ ಆಯಿತು ನಿಮ್ಮನ್ನು ಫಸ್ಟ್ ಮೀಟ್ ಮಾಡಿದಾಗಲೇ ಒಂದು ಒಳ್ಳೆ ಎನರ್ಜಿ ಇತ್ತು. ಇಲ್ಲಪ್ಪ ಈ ಫಿಲ್ಮ್ ಅಷ್ಟು ಖರ್ಚು ಮಾಡ್ತೀನಿ, ಫೈಟಿಂಗ್ ಹಂಗೆ ಅದೇ ಥರ ಮಾಡಿದ್ರಿ. ಹಾಗೆ ನಮ್ಮ ಚಂದ್ರಮೋಹನ್ ಸರ್ ಕತೆ ಹೇಳಿದಾಗ ತುಂಬ ಖುಷಿ ಆಯಿತು. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಧರ್ಮ ಸರ್, ಈ ಚಿತ್ರ ನಂಗೆ ಸಿಗಕ್ಕೆ ಕಾರಣ ಅವರೇ. ಫಸ್ಟ್ ನನಗೆ ಅವ್ರು ಕಾಲ್ ಮಾಡಿದರು, ಗುರು ಇತ್ತು ಒಂದು ಕತೆ ಕೇಳಿದೆ, ತುಂಬ ಚೆನ್ನಾಗಿದೆ, ಬೇರೆ ಥರ ಡಿಫ್ರೆಂಟ್ ಆಗಿದೆ, ಇದು ಮಾಡಿ ಅಂತ. ಆಮೇಲೆ ಚಂದ್ರಮೋಹನ್ ಸರ್ ಬಂದು ಕತೆ ಹೇಳಿದರು, ತುಂಬಾ ಖುಷಿ ಆಯಿತು. ಅದಾದಮೇಲೆ ಯಾರ್ಯಾರು ಸ್ಟಾರ್ ಕಾಸ್ಟ್ ಅಂತ ಕೇಳಿದಾಗೆಲ್ಲ ಹೇಳಿದರು. ಚಿಕ್ಕಣ್ಣ ಇದ್ದಾರೆ, ರಘುವಣ್ಣ ಅಂದರೆ ನಂಗೆ ತುಂಬ ಫೇವ್ರೆಟ್, ಯಾಕಂದರೆ ಒಂದು 2-3 ಫಿಲ್ಮ್ ಒಟ್ಟಿಗೆ ಮಾಡಿದ್ವಿ. ಚಿಕ್ಕಣ್ಣ ಹಾಗೂ ಶರಣ್ಯ, ಅರ್ಚನಾ ಕೊಟ್ಟಿಗೆ, ಸೊ ಅನೀಶ್, ಎಲ್ಲರಿಗೂ ಫೋನ್ ಮಾಡಿದ್ವಿ. ಸೊ ಒಂದು ತಂಡ ಆಯಿತು. ಇದರಲ್ಲಿ ನಾನು ಆ ಒಂದು ಹಳ್ಳೀಲಿ ಅಮಾಯಕರಲ್ಲ ಅಮಾಯಕ, ಕಾಡಿಗೆ ಕರ್ಕೊಂಡು ಹೋಗ್ತಾರೆ, ಒಂದು ಚೀಲ ಕೊಡ್ತಾರೆ, ಇಡೀ ಫಿಲ್ಮು ಚೀಲ ಇಟ್ಕೊಂಡು ಹೋಗಿದ್ದೀನಿ. ಆ ಚೀಲದಲ್ಲಿ ಏನು ತುಂಬ್ಕೊಂಬರ್ತೀವಿ ಅಂತ ಗೊತ್ತಿಲ್ಲ. ಸೊ ಏನು ಹಣ್ಣು ತುಂಬ್ಕೊಬರೋಕ್ಕೋ ಅಥವಾ ಸೌದೆ ತುಂಬ್ಕೊಬರೋಕ್ಕೋ ಅಂದರೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡಿದರೆ ಗೊತ್ತಲ್ಲ, ಆನೆ ಎಲ್ಲ ನೋಡಿದ್ರಲ್ಲ. ಸೊ ಮುಂದೆ 24ಕ್ಕೆ ಮೂವಿ ರಿಲೀಸ್ ಆಗ್ತಿದೆ. ಸೊ ಏನು ತುಂಬ್ಕೊಬಂದ್ವಿ ಅಂತ ಗೊತ್ತಾಗುತ್ತೆ. ಸೊ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ಪ್ರೊಡ್ಯೂಸರ್ ಸರ್ಗೂ ಅಷ್ಟೇ, ಫಸ್ಟ್ ಫಿಲ್ಮು, ಇನ್ನೂ 100 ಫಿಲ್ಮ್ ಮಾಡಿ ಸರ್, ಒಳ್ಳೆಯದಾಗಲಿ. ಸೊ 24th ಫಾರೆಸ್ಟ್ ಫಿಲ್ಮ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇಲ್ಲ, ಬರೀ ಚೀಲ ಇದೆ ನೋಡಿ ನಮ್ಮ ಕೈಯಲ್ಲಿ, ಈಗ ಗೊತ್ತಾಯ್ತಾ? ಇಲ್ಲ, ಚೀಲ ಅಲ್ಲೇ ಬಿಟ್ಟು ಬಂದಿದ್ದೀನಿ ಸರ್. 24ಕ್ಕೆ ಪೂರ್ತಿ ಗೊತ್ತಾಗುತ್ತೆ. 24ಕ್ಕೆ ಪೂರ್ತಿ ಗೊತ್ತಾಗುತ್ತೆ ಸರ್. ಓಕೆ.